ಹಲೋ ವಿದ್ಯಾರ್ಥಿಗಳೇ, ನಮಸ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಗಣಿತ ತರಗತಿಗೆ ಆಧಾರದ ಸ್ವಾಗತ. ನಾನು ಕಳೆದ ಒಂದು ಅವಧಿಯಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲಿನ LBAದಲ್ಲಿನ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೆ. ಇವತ್ತು ಅದೇ LBAದಲ್ಲಿ ಇರುವಂತಹ 73ನೆಯ ಪ್ರಶ್ನೆಯನ್ನು ನಾವೆಲ್ಲ ನೋಡೋಣ. ಒಬ್ಬ ವ್ಯಕ್ತಿ ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಆತ ವಾರದಲ್ಲಿ ಪ್ರತಿದಿನ ಪಡೆಯುವಂತಹ ಸಂಬಳ ಸಮಾಂತರ ಶ್ರೇಣಿಯಲ್ಲಿದೆ. ಸೋಮವಾರದಿಂದ ಬುಧವಾರದವರೆಗೆ ಆತ ಪಡೆದ ಸಂಬಳದ ಮೊತ್ತ 525. ಆತ ಶುಕ್ರವಾರ ಪಡೆಯುವ ಸಂಬಳ ಸೋಮವಾರ ಪಡೆಯುವ ಸಂಬಳಕ್ಕಿಂತ 100 ರೂಪಾಯಿ ಹೆಚ್ಚಿಗೆ ಆಗಿದೆ. ಹಾಗಿದ್ದರೆ ಆತ ಪ್ರತಿದಿನ ಪಡೆದ ಸಂಬಳದ ಹಣವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಅನ್ವಯ ಸಮಸ್ಯೆಯಾಗಿದ್ದು ತುಂಬ ಆಸಕ್ತಿದಾಯಕವಾಗಿದೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಸರಿಯಾಗಿ ಓದಿಕೊಂಡು ಬಿಡಿಸಲಿಕ್ಕೆ ಪ್ರಾರಂಭಿಸಬೇಕು. ಹಾಗಿದ್ರೆ ಸೋಮವಾರದಿಂದ ಶನಿವಾರದವರೆಗೆ ಆತ ಒಂದು ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾನೆ. ಒಟ್ಟು ವಾರದಲ್ಲಿ ಆತ 6 ದಿನ ಕೆಲಸವನ್ನು ಮಾಡ್ತಾನೆ. ಆದರೆ ಸೋಮವಾರದಿಂದ ಬುಧವಾರದವರೆಗಿನ ಆತನ ಸಂಬಳದ ಮೊತ್ತವನ್ನು ಕೊಟ್ಟಿದ್ದಾರೆ 525. ನಿಮಗೆ ಕಳೆದ ಸಮಸ್ಯೆಯಲ್ಲೇ ಹೇಳಿದೆ ನಾನು, 3 ಪದಗಳು 5 ಪದಗಳು ಈ ಥರ ಕೊಟ್ಟಾಗ ನಾವು ಮಧ್ಯದ ಪದವನ್ನು A ಅಂತ ತೆಗೆದುಕೊಂಡು ಮುಂದಿನ ಪದ A+D, ಹಿಂದಿನ ಪದ A-D ಅಂತ ತೆಗೆದುಕೊಳ್ಬೇಕು. ಸೋಮವಾರದಿಂದ ಶನಿವಾರದವರೆಗೆ ಅಂದರೆ 6 ದಿನ ಆದರೂ ಕೂಡ ಇಲ್ಲಿ 3 ದಿನದ ಆತನ ಸಂಬಳದ ಮೊತ್ತವನ್ನು ಕೊಟ್ಟಿರೋದ್ರಿಂದ ನಾವು 3 ಪದಗಳನ್ನು ಮೊದಲು ಕನ್ಸಿಡರ್ ಮಾಡಬೇಕು. ಆದ್ದರಿಂದ ಸೋಮವಾರ, ಮಂಗಳವಾರ, ಬುಧವಾರ ಈ 3 ಪದಗಳನ್ನು ತೆಗೆದುಕೊಂಡಾಗ ಮಧ್ಯದ ಪದವನ್ನು ನಾನು A ಅಂತ ತೆಗೆದುಕೊಳ್ತೀನಿ. ಅದರ ಮುಂದಿನ ದಿನದ ಸಂಬಳ A+D, ಅದರ ಹಿಂದಿನ ದಿನದ ಸಂಬಳ A-D. ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೋಮವಾರ A-D, ಮಂಗಳವಾರ A, ಬುಧವಾರ A+D. ಏಕೆಂದರೆ ಆತ ಪಡೆದಂತಹ ಸಂಬಳ ಸಮಾಂತರ ಶ್ರೇಣಿಯಲ್ಲಿ ಇದೆ. ಹಾಗಿದ್ರೆ ಸೋಮವಾರದಿಂದ ಬುಧವಾರದವರೆಗಿನ ಆತನ ಸಂಬಳದ ಒಟ್ಟು ಹಣ ಅಂದರೆ ನಾವೇನು ಮಾಡಬೇಕು, ಇದನ್ನು ಸಂಕಲನ ಮಾಡಬೇಕು. ಹಾಗಿದ್ರೆ A-D ಪ್ಲಸ್ A+D ಮಾಡಿದಾಗ ಎಷ್ಟು ಬರ್ತದೆ ಅಂತ ಹೇಳ್ತಾರೆ, 525. ಹಾಗಿದ್ರೆ -D + D ಕ್ಯಾನ್ಸಲ್ ಆಯಿತು. 3A = 525. ನಮ್ಮ ಉದ್ದೇಶ ಡಿಯನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಆದ್ದರಿಂದ ನಾವು A-D, A+D ಇರುವ ಹಾಗೆ ಪದಗಳನ್ನು ತೆಗೆದುಕೊಂಡ್ವಿ. Therefore 3A = 525. A = 525 ಡಿವೈಡೆಡ್ ಬೈ 3. 525ನ್ನು 3ರಿಂದ ಭಾಗಿಸ್ಬೇಕು. 3ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಸಿಗ್ತದೆ ವಿದ್ಯಾರ್ಥಿಗಳೇ, ಬೇಗ ಹೇಳಿ. ವೆರಿ ಗುಡ್, 175. ದೇರ್ಫೋರ್ ಆತನ ಮಂಗಳವಾರದ ಸಂಬಳ 175 ರೂಪಾಯಿ ಬರ್ತದೆ. ಅದೇ ರೀತಿಯಾಗಿ ಇನ್ನು ಪ್ರಶ್ನೆಯನ್ನು ಮತ್ತೆ ಸ್ವಲ್ಪ ಮುಂದಕ್ಕೆ ಓದಿದಾಗ ನಮಗೇನು ಗೊತ್ತಾಗ್ತದೆ, ಆತನ ಶುಕ್ರವಾರದ ಸಂಬಳ ಸೋಮವಾರದ ಸಂಬಳಕ್ಕಿಂತ 100 ರೂಪಾಯಿ ಹೆಚ್ಚಾಗಿದೆ. ಹಾಗಿದ್ರೆ ಇಲ್ಲಿ ಬುಧವಾರದ ಸಂಬಳ A+D, ಗುರುವಾರದ ಸಂಬಳ A+2D, ಶುಕ್ರವಾರದ ಸಂಬಳ A+3D ಆಗಿರ್ತದೆ. ಅವ್ರು ಏನು ಹೇಳ್ತಾರೆ, ಶುಕ್ರವಾರದ ಸಂಬಳ. ಹಾಗಿದ್ರೆ ಶುಕ್ರವಾರದ ಸಂಬಳ A+3D, ಇದು ಸೋಮವಾರದ ಸಂಬಳಕ್ಕಿಂತ 100 ರೂಪಾಯಿ ಹೆಚ್ಚಾಗಿದೆ. ಸೋಮವಾರದ ಸಂಬಳ ಎಷ್ಟಿದೆ, A-D, ಇದಕ್ಕಿಂತ 100 ಹೆಚ್ಚು ಅಂದರೆ +100. ಈಗ A ಮತ್ತು Dಯನ್ನು ಸಮಚಿಹ್ನೆಯ ಎಡಬದಿಗೆ ತೆಗೆದುಕೊಂಡು ಬರೋಣ. A+3D ಇಲ್ಲೇ ಇರಲಿ. +A ಎಡಬದಿಗೆ ಬಂದಾಗ -A, -D ಎಡಗಡ್ಡಿಗೆ ಬಂದಾಗ +D. ಈ ಕಡೆಗೆ ಉಳಿದಿದ್ದು 100. +A - A ಕ್ಯಾನ್ಸಲ್,
3D ಪ್ಲಸ್ ಡಿ ಅಂದರೆ 4D ಈಸ್ ಈಕ್ವಲ್ ಟು 100. ಹಾಗಿದ್ರೆ ಡಿ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 4, ದ್ಯಾಟ್ ಈಸ್ ಈಕ್ವಲ್ ಟು 25. ಡಿ ಈಸ್ ಈಕ್ವಲ್ ಟು ನಮಗೆ ಬೆಲೆ ಸಿಕ್ತು. ಎಷ್ಟು? ಡಿ ಈಸ್ ಈಕ್ವಲ್ ಟು 25. ಹಾಗಿದ್ರೆ ಎ ಮತ್ತು ಡಿ ಬೆಲೆಗಳನ್ನು ಕಂಡುಹಿಡಿದಾದ್ಮೇಲೆ ಪ್ರತಿದಿನದ ಸಂಬಳವನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಹಾಗಿದ್ರೆ ಆತನ ಸೋಮವಾರದ ಸಂಬಳ ಎಷ್ಟಿದೆ? ಎ ಮೈನಸ್ ಡಿ. ಎ ಮೈನಸ್ ಡಿ ಅಂದರೆ 175 ಮೈನಸ್ 25 ಅಂದರೆ ಎಷ್ಟಾಯಿತು ವಿದ್ಯಾರ್ಥಿಗಳೇ? 150. ಅದೇ ರೀತಿ ಮಂಗಳವಾರದ ಸಂಬಳ ಅದಂತೂ ಸುಲಭವಾಗಿದೆ. ಎ ಈಸ್ ಈಕ್ವಲ್ ಟು 175. ಬುಧವಾರದ ಸಂಬಳ. ಬುಧವಾರದ ಸಂಬಳ ಎಷ್ಟಿತ್ತು? ಎ ಪ್ಲಸ್ ಡಿ. ನಮಗೆ ಎ ಬೆಲೆ ಎಷ್ಟು ಬಂದಿದೆ? 175. ಡಿ ಬೆಲೆ 25 ಅಂದರೆ 200 ರೂಪಾಯಿ. ಅದೇ ರೀತಿಯಾಗಿ ಗುರುವಾರದ ಸಂಬಳ ಎ ಪ್ಲಸ್ 2D. ಎ ಬೆಲೆ 175. 2D ಅಂದರೆ 2 ಟೈಮ್ಸ್ ಡಿ. 2 ಟೈಮ್ಸ್ 25 ಅಂದರೆ 50 ರೂಪೀಸ್ ಅಂದರೆ ಎಷ್ಟಾಯಿತು? 225. ಅದೇ ರೀತಿ ಶುಕ್ರವಾರದ್ದು ಎ ಪ್ಲಸ್ 3D ಅಂದರೆ 175 ಪ್ಲಸ್ 75. 225ಗೆ ಮತ್ತೆ 25ಅನ್ನು ಸೇರಿಸೋದು ಅಂದರೆ 250. ಶನಿವಾರದ ಸಂಬಳ ಎ ಪ್ಲಸ್ 4D ಅಂದರೆ 175 ಪ್ಲಸ್ 100 ಅಂದರೆ ಎಷ್ಟಾಯಿತು? 275 ರೂಪೀಸ್. ಈ ರೀತಿಯಾಗಿ ನಾವು ಆ ವ್ಯಕ್ತಿಯ ಪ್ರತಿದಿನದ ಸಂಬಳವನ್ನು ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಈಗ 74ನೆಯ ಪ್ರಶ್ನೆ. ಒಂದು ಚತುರ್ಭುಜದ 4 ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ ಹಾಗೂ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ. ಆದರೆ ಚತುರ್ಭುಜದ 4 ಒಳಕೋನಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಒಂದು ಚತುರ್ಭುಜದಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಎಷ್ಟು ಒಳಕೋನಗಳಿರ್ತವೆ? 4 ಒಳಕೋನಗಳು ಇರ್ತವೆ. ಈ 4 ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಹಾಗಿದ್ರೆ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಎಷ್ಟಾಯಿತು? 4. ಈ ರೀತಿ ಸಮ ಸಂಖ್ಯೆ ಬಂದಾಗ, ಈಗ ಹಿಂದಿನ ಸಮಸ್ಯೆಗಳಲ್ಲಿ ನಾನು ಬೆಸ ಸಂಖ್ಯೆ ಇದ್ದಾಗ ಡಿ ವ್ಯತ್ಯಾಸವನ್ನು ತೆಗೆದುಕೊಂಡು ಮಧ್ಯದ ಪದ ಎ ಬರುವಂತೆ ನಾವು ಪದಗಳನ್ನು ಬರಿತಾ ಹೋಗಬೇಕು ಅಂತ ಹೇಳಿದ್ದೆ. ಈಗ ಇಲ್ಲಿ ಪದಗಳ ಸಂಖ್ಯೆ ಸಮ ಸಂಖ್ಯೆ ಆಗಿರೋದ್ರಿಂದ ನಾವು ಇಲ್ಲಿ ಸಾಮಾನ್ಯ ವ್ಯತ್ಯಾಸ 2D ಬರುವಂತೆ ಬರೆದುಕೊಳ್ಬೇಕು. ಮಧ್ಯದ 2 ಪದಗಳು ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ. ಇದಕ್ಕೆ ಮುಂದೆ ಹೋದಂತೆ 2Dಯನ್ನು ಸೇರಿಸಬೇಕು, ಅಂದರೆ ಎ ಪ್ಲಸ್ 3D. ಹಿಂದೆ 2Dಯನ್ನು ವ್ಯವಕಲನ ಮಾಡಬೇಕು, ಅಂದರೆ ಎ ಮೈನಸ್ 3D. ದೇರ್ಫೋರ್ ಈ ಚತುರ್ಭುಜ ನಾವು ABCD ಅಂತ ತೆಗೆದುಕೊಂಡಾಗ ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ ಸಾಮಾನ್ಯ ವ್ಯತ್ಯಾಸ 2D ಇರುವಂತೆ ಈ ರೀತಿಯಾಗಿ ನಾವು ಕೋನಗಳನ್ನು ಅಥವಾ ಪದಗಳನ್ನು ಬರೆದುಕೊಳ್ಬೇಕು. ಈಗ ಇದು ಒಂದು ಚತುರ್ಭುಜ ಆಗಿರೋದ್ರಿಂದ ಚತುರ್ಭುಜದ ಒಂದು ಸಾಮಾನ್ಯವಾದಂತಹ ಲಕ್ಷಣ ನಮಗೆ ಗೊತ್ತು. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಹಾಗಿದ್ರೆ ಈ ಎಲ್ಲ ಪದಗಳ ಮೊತ್ತ ಎಷ್ಟಾಗುತ್ತೆ? 360. ದೇರ್ಫೋರ್ ಎ ಮೈನಸ್ 3D ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 3D ಈಸ್ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ಮೈನಸ್ 3D ಪ್ಲಸ್ 3D ಮೈನಸ್ ಡಿ ಪ್ಲಸ್ ಡಿ ಇವೆಲ್ಲ ಕ್ಯಾನ್ಸಲ್ ಆದ ನಂತರ ಎ ಎಷ್ಟು ಉಳಿತವೆ? 4A ಉಳಿಯೋದ್ರಿಂದ 4A ಈಸ್ ಈಕ್ವಲ್ ಟು 360 ಡಿಗ್ರಿ. ದೇರ್ಫೋರ್ ಎ ಈಸ್ ಈಕ್ವಲ್ ಟು 360 ಡಿಗ್ರಿ ಭಾಗಲೇ 4. ದೇರ್ಫೋರ್ ಎ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರ್ತದೆ? 90.
ಇನ್ನು ಆ ಪ್ರಶ್ನೆಯನ್ನು ನಾವು ಮತ್ತೆ ಓದಿಕೊಂಡಾಗ ಪ್ರಶ್ನೆಯಲ್ಲಿ ಏನಿದೆ, ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ. ಒಂದು ಜೊತೆ ಅಭಿಮುಖ ಕೋನಗಳು ಯಾವಾಗ್ತವೆ? ಎ ಮತ್ತು ಸಿ. ದೇರ್ಫೋರ್ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು 130. ಎ ಬೆಲೆ ಎ ಮೈನಸ್ 3D, ಸಿ ಬೆಲೆ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು 130. ದೇರ್ಫೋರ್ ಎ ಪ್ಲಸ್ ಎ 2a ಮೈನಸ್ 3D ಪ್ಲಸ್ ಡಿ ಮೈನಸ್ 2D ಈಸ್ ಈಕ್ವಲ್ ಟು 130. ಇಲ್ಲಿ ಎರಡನ್ನು ನಾವು ಕಾಮನ್ ತೆಗೆದ್ವಿ ಅಂದರೆ ಎ ಮೈನಸ್ ಡಿ ಈಸ್ ಈಕ್ವಲ್ ಟು 133. ಎರಡನ್ನು ಈ ಬದಿಗೆ ತೆಗೆದುಕೊಂಡು ಬಂದಾಗ 130 ಭಾಗಲೇ 2. ಹಾಗಿದ್ರೆ 130ರ ಅರ್ಧ ಅಥವಾ 130ನ್ನು 2ರಿಂದ ಭಾಗಿಸಿದಾಗ 2 6 12, 1 ಉಳಿತು 10 ಆಯಿತು, 2 5 10. ದೇರ್ಫೋರ್ ಎ ಮೈನಸ್ ಡಿ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಸಿಗುತ್ತೆ? 65. ಈ ಒಂದು ಸಮೀಕರಣದಲ್ಲಿ ಈಗಾಗಲೇ ನಮಗೆ ಎ ಬೆಲೆ 90 ಸಿಕ್ಕಿದೆ. 90ನ್ನು ಹಾಕಿದಾಗ 90 ಮೈನಸ್ ಡಿ ಈಸ್ ಈಕ್ವಲ್ ಟು 65 ಡಿಗ್ರಿ. ಹಾಗಿದ್ರೆ 90ರಲ್ಲಿ ಎಷ್ಟನ್ನು ಕಳೆದ್ರೆ 65 ಬರ್ತದೆ? 90ರಲ್ಲಿ 25ನ್ನು ಕಳೆದ್ರೆ 65 ಬರ್ತದೆ. ಆದ್ದರಿಂದ ಡಿ ಈಸ್ ಈಕ್ವಲ್ ಟು 25. ಈ ಎ ಮತ್ತು ಡಿ ಬೆಲೆಗಳನ್ನು ಉಪಯೋಗಿಸ್ಕೊಂಡು ನಾವು 4 ಕೋನಗಳ ಬೆಲೆಯನ್ನು ಕಂಡುಹಿಡಿಬೇಕು. ಮೊದಲನೇದಾಗಿ ಕೋನ ಎ. ಕೋನ ಎದ ಬೆಲೆ ಎಷ್ಟಿದೆ? ಎ ಮೈನಸ್ 3D. ದೇರ್ಫೋರ್ ಎ ಬೆಲೆ 90 ಡಿಗ್ರಿ ಮೈನಸ್ 3 ಟೈಮ್ಸ್ ಡಿ. ಡಿ ಬೆಲೆ 25 ಬಂದಿದೆ. 3 ಟೈಮ್ಸ್ ಡಿ ಅಂದರೆ 25 3 75. 90ರಲ್ಲಿ 75 ಹೋದರೆ 15 ಡಿಗ್ರಿ. ಅದೇ ರೀತಿಯಾಗಿ ಕೋನ ಬಿ. ಕೋನ ಬಿ ಅಂದರೆ ಎ ಮೈನಸ್ ಡಿ. 90 ಮೈನಸ್ ಡಿಯ ಬೆಲೆ 25 ಎಷ್ಟಾಯಿತು? ಹಾಗಿದ್ರೆ 65 ಡಿಗ್ರಿ. ಕೋನ ಸಿ. ಕೋನ ಸಿ ಬೆಲೆ ಎ ಪ್ಲಸ್ ಡಿ. ಎ ಪ್ಲಸ್ ಡಿಯ ಬೆಲೆ 90 ಪ್ಲಸ್ 25. 90 ಪ್ಲಸ್ 25 115 ಡಿಗ್ರಿ. ಕೋನ ಡಿ ಎ ಪ್ಲಸ್ 3D ಅಂದರೆ 90 ಪ್ಲಸ್ 75 165 ಡಿಗ್ರಿ. ಈ 4 ಕೋನಗಳ ಮೊತ್ತ ನಾವು ಮತ್ತೊಂದು ಸಾರಿ ಚೆಕ್ ಮಾಡಿದಾಗ 360 ಡಿಗ್ರಿ ಆಗಿರ್ತದೆ. ಈ ರೀತಿಯಾಗಿ ಚತುರ್ಭುಜದ 4 ಒಳಕೋನಗಳನ್ನು ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ, ಈಗ 75ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಆ 16 ಪದಗಳ ಮೊತ್ತ 768. ಆ ಶ್ರೇಣಿಯ ಕೊನೆಯ ಪದ 93. ಆದರೆ ಆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಿದೆ ಎಂದು ಸಾಧಿಸಿ. ಇದರಲ್ಲಿ 2 ಸಮಸ್ಯೆಗಳಿದ್ದಾವೆ. 2 ತುಂಬ ಸರಳವಾದಂತಹ ಸಮಸ್ಯೆಗಳೇ. ನಾವು ಸರಿಯಾಗಿ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ಬಿಡಿಸ್ತಾ ಹೋಗಬೇಕು. ಹಾಗಾದರೆ ಕೊಟ್ಟಂತಹ ಅಂಶಗಳನ್ನು ಬರಿತಾ ಹೋಗೋಣ. ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ? 16. ಹಾಗಿದ್ರೆ ಗಣಿತ ಭಾಷೆಯಲ್ಲಿ ನಾವು ಇದನ್ನು ಏನಂತ ಕರಿತೀವಿ? n = 16. 16 ಪದಗಳ ಮೊತ್ತ ಹೇಳಿ ವಿದ್ಯಾರ್ಥಿಗಳು. ಇದನ್ನು ನಾನು ಯಾವ ರೀತಿಯಾಗಿ ಬರೀಲಿ? ವೆರಿ ಗುಡ್. S 16 = 768. Why it is S? Very good. Because it is sum of n terms. ಇನ್ನು ಕೊನೆಯ ಪದ 93 ಅಂದರೆ 16ನೆಯ ಪದ 93. ಇದನ್ನು ನಾವು L = ಅಂತಲೂ ಬರಿಬೋದು ಅಥವಾ A16 = 93 ಅಂತ ಕೂಡ ಬರಿಬಹುದು. ಹಾಗಿದ್ರೆ ಶ್ರೇಣಿಯ ಪದಗಳನ್ನು ಬರಿಬೇಕು ಅಂದರೆ ನಮಗೆ ಎ ಮತ್ತು ಡಿ ಬೇಕಾಗುತ್ತೆ. ಎ = ಎಷ್ಟು ಮತ್ತು ಡಿ = ಎಷ್ಟು. ಇದು ಸಮಸ್ಯೆಯ ಮೊದಲನೆಯ ಭಾಗ. ಹಾಗಿದ್ರೆ ಯಾವ ಸೂತ್ರವನ್ನು ಉಪಯೋಗಿಸೋಣ?
ಇಲ್ಲಿ ನಮಗೆ S16 ಕೊಟ್ಟಿದ್ದಾರೆ, ಅಂದರೆ SN ಸೂತ್ರವನ್ನು ನಾವು ಬಳಸ್ಬೋದು. SNದಲ್ಲಿ 2 ಸೂತ್ರಗಳು ಬರ್ತದೆ. ಒಂದು ಸೂತ್ರದಲ್ಲಿ ನಾವು ಕೊನೆಯ ಪದವನ್ನು ಬಳಸ್ತೀವಿ. ಆದ್ದರಿಂದ ಕೊನೆಯ ಪದವನ್ನು ಕೊಟ್ಟಿರೋದ್ರಿಂದ ನಾವು ಅದೇ ಸೂತ್ರವನ್ನು ಉಪಯೋಗಿಸೋಣ. ಹಾಗಿದ್ರೆ ನೀವು ನೆನಪು ಮಾಡ್ಕೊಳ್ಳಿ, ಯಾವ ಸೂತ್ರವನ್ನು ನಾನು ಬಳಸಬೇಕು? ವೆರಿ ಗುಡ್. ಯಾವುದು? SN = n/2 × a + l. ಇಲ್ಲಿ ಬೆಲೆಗಳನ್ನು ಹಾಕ್ತಾ ಬರೋಣ. 768, n ಬೆಲೆ 16 / 2, a ಬೆಲೆ ನಮಗೆ ಗೊತ್ತಿಲ್ಲ, ಕೊನೆಯ ಪದ 93. ಇವಾಗ 2 1 2 8. ಈ 8 × a + 93 ಇದೆ. ಈ 8ಅನ್ನು ನಾವು ಎಡಬದಿಗೆ ತೆಗೆದುಕೊಂಡು ಹೋದರೆ 768 / 8 = a + 93. ಹಾಗಿದ್ರೆ 768 / 8 ಮಾಡಬೇಕು. 8 9 72, 4 ಉಳಿತು, 8 ಇಳಿಸ್ಕೊಂಡ್ವಿ, 48 ಆಯಿತು. 8 ಎಷ್ಟಲೇ 48 ಅಂತ ನೋಡಿದಾಗ 8 6 48. ಹಾಗಿದ್ರೆ 8 1 8 96 ಅಂತ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ದೇರ್ಫೋರ್ 96 = a + 93. ನಿಮಗೆ ಇದನ್ನು ಇಲ್ಲಿ ನೇರವಾಗಿ ಭಾಗಿಸ್ಲಿಕ್ಕೆ ಬರೆದಿದ್ರೆ ನೀವು ಪಕ್ಕದಲ್ಲಿ ರಫ್ ಮಾಡಿಕೊಂಡು 768 / 8 ಮಾಡಿದರೆ ನಿಮಗೆ 96 ಸಿಗ್ತದೆ. ಈಗ a ಇಲ್ಲೇ ಇಡೋಣ. +93 ಎಡಬದಿಗೆ ಕಳಿಸೋಣ, ಅಂದರೆ 96 - 93. ದೇರ್ಫೋರ್ a = 3. ಶ್ರೇಣಿಯ ಮೊದಲನೇ ಪದ 3 ಬಂತು. ಈಗ ಡಿ ಅನ್ನು ಕಂಡುಹಿಡಿಯೋದು ತಮಗೆಲ್ಲ ಗೊತ್ತಿದೆ. ಅಲ್ಲಿ A16 ಕೊಟ್ಟಿದ್ದಾರೆ. AN ಸೂತ್ರವನ್ನು ಬಳಸಿ ನಾವು ಡಿ ಅನ್ನು ಕೂಡ ಕಂಡುಹಿಡಿಬೋದು. ಹಾಗಿದ್ರೆ ಹೇಳಿ ವಿದ್ಯಾರ್ಥಿಗಳೇ, A16 = a + 15d, n - 1 × d. ಇಲ್ಲಿ 16, 16ರಲ್ಲಿ 1 ಕಳೆದ್ರೆ 15, 15d. ಈ ರೀತಿಯಾಗಿ ಸ್ವಲ್ಪ ಬೇಗ ಮಾಡ್ತಾ ಹೋದರೆ ನಾವು ಈ ಲೆಕ್ಕವನ್ನು ಕಡಿಮೆ ಸಮಯದಲ್ಲಿ ಬಿಡಿಸ್ಬೋದು. ಯಾಕಂದರೆ 4 ಮತ್ತು 5 ಅಂಕದ ಪ್ರಶ್ನೆಗಳು ಹೆಚ್ಚು ಸಮಯವನ್ನು ಬಳಸ್ಕೊಳ್ತವೆ. ಆದ್ದರಿಂದ ಈ ಥರನಾಗಿ ನಿಮಗೆ ನೇರವಾಗಿ ಮಾಡಲಿಕ್ಕೆ ಬರುವಂತೆ ನೀವು ಹೆಚ್ಚು ಸಮಸ್ಯೆಗಳನ್ನು ಬಿಡಿಸಿ ನೀವು ರೂಢಿಯನ್ನು ಮಾಡಿದರೆ ಸುಲಭವಾಗಿ ಇಂಥ ಸಮಸ್ಯೆಗಳನ್ನು ಬಿಡಿಸ್ಬೋದು. ಹಾಗಿದ್ರೆ A16 = 93. a ಬೆಲೆ ಈಗಾಗಲೇ ನಾವು ಕಂಡುಹಿಡಿದಿದ್ದೀವಿ 3 + 15d. ಹಾಗಿದ್ರೆ +3 ಈ ಕಡೆ ತೆಗೆದುಕೊಂಡು ಬಂದರೆ ಅದೇನಾಗುತ್ತೆ? -3. 93ರಲ್ಲಿ 3 ಹೋದರೆ 90. 90 = 15d. 15ಅನ್ನು ನಾವು ಎಡಬದಿಗೆ ತೊಗೊಂಡು ಬಂದರೆ ಏನಾಗ್ತದೆ? /15. d = 90/15. ಹಾಗಿದ್ರೆ ಡಿ ಬೆಲೆ 15 1s 15 6s. therefore d is 6. ಹಾಗಿದ್ರೆ ನೀವು ಸುಲಭವಾಗಿ ಶ್ರೇಣಿಯ ಪದಗಳನ್ನು ಬರಿಬೋದು. ಮೊದಲನೆಯ ಪದ 3, ಅದಕ್ಕೆ 6 ಕೂಡಿಸ್ತಾ ಹೋಗಬೇಕು. 3ಕ್ಕೆ 6 ಕೂಡಿಸಿದ್ರೆ 9, 9ಕ್ಕೆ 6 ಕೂಡಿಸಿದರೆ 15, 15ಕ್ಕೆ 6 ಕೂಡಿಸಿದ್ರೆ 21. ಇನ್ನು ಈ ಸಮಸ್ಯೆಯ ಎರಡನೇ ಭಾಗಕ್ಕೆ ಹೋಗೋಣ. ಪ್ರಶ್ನೆಯ ಮುಂದಿನ ಭಾಗವನ್ನು ಮತ್ತೊಮ್ಮೆ ಓದ್ಕೊಳ್ಳಿ. ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಿದೆ ಎಂದು ಸಾಧಿಸಿ. ಹಾಗಿದ್ರೆ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಅವರಿಗಾಗಲೇ ಕೊಟ್ಟಿದ್ದಾರೆ. 16 ಪದಗಳ ಮೊತ್ತ S16 768 ಅಂತ ಈಗಾಗಲೇ ಲೆಕ್ಕದಲ್ಲಿ ಕೊಡಲಾಗಿದೆ. ಇದು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗಿದೆ. ಇಲ್ಲಿ ನಿಮಗೆ ಒಂದು ಸೂತ್ರವನ್ನು ನೀವು ನೆನಪಿಟ್ಟುಕೊಳ್ಬೋದು. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ
ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಯಾವಾಗಲೂ ಎನ್ ಸ್ಕ್ವೇರ್ ಆಗಿರ್ತದೆ. ನೀವು ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ನೇರವಾಗಿ ನಾವು ಉತ್ತರವನ್ನು ಬರಿಬಹುದು. ಹಾಗಿದ್ರೆ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 16ರ ವರ್ಗ ಆಗಿರ್ತದೆ. 16ರ ವರ್ಗ ನಮಗೆ ಗೊತ್ತಿರುವಂತೆ 256. ಹಾಗಿದ್ದರೆ ಈ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟು ಅಂದಾಗ 256 ಗುಣಿಸು 3. 256ನ್ನು 3ರಿಂದ ಗುಣಿಸಿದಾಗ 768 ಬರ್ತದೆ. ಈ 768 ಆ ಶ್ರೇಣಿಯ ಎಲ್ಲ ಸಂಖ್ಯೆಗಳ ಮೊತ್ತ ಆಗಿರ್ತದೆ. ಇದನ್ನೇ ಅವರು ಸಾಧಿಸಲಿಕ್ಕೆ ಹೇಳಿದ್ದಾರೆ. ಅಥವಾ ನಿಮಗೆ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎನ್ ಸ್ಕ್ವೇರ್ ಅನ್ನೋದು ನಿಮಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ನಾವು ಅದನ್ನು ಸುಲಭವಾಗಿ ಕಂಡುಹಿಡಿಬೋದು. ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂದಾಗ 1, 3, 5, 7 ಈ ಥರ ಬರಿತೀವಿ. ನಮಗೀಗಾಗಲೇ ಗೊತ್ತಿದೆ Sn is equal to n/2 2a plus n minus 1 into d. ಈ ಸೂತ್ರದಲ್ಲಿ ನಾವು ಬೆಲೆಯನ್ನು ಹಾಕಿ ಮಾಡ್ಬೋದು. n 16 divided by 2 2a, ಇಲ್ಲಿ a ಬೆಲೆ 1 ಇರೋದ್ರಿಂದ 2, 16ರಲ್ಲಿ 1 ಹೋದರೆ 15, ಡಿ ಬೆಲೆ ಎಷ್ಟಿರುತ್ತೆ 3ರಲ್ಲಿ 1 ಹೋದರೆ 2, 2 1 2 8 ಇದು 2 ಪ್ಲಸ್ 15 ಗುಣಿಸು 2 ಅಂದರೆ 30, 30 ಪ್ಲಸ್ 2 32. ಹಾಗಿದ್ರೆ 8 ಇಂಟು 32, 8 ಇಂಟು 32 256. ಇದು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹಾಗಿದ್ರೆ ಇದರ 3 ಪಟ್ಟು ಅಂದಾಗ 3 ಇಂಟು Sn, 3 ಇಂಟು 256 is equal to 768. That is S16. ನಿಮಗೆ ಮೊದಲ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎನ್ ಸ್ಕ್ವೇರ್ ಅನ್ನುವಂತಹ ಅಂಶ ಗೊತ್ತಿರದೇ ಇದ್ದ ಪಕ್ಷದಲ್ಲಿ ಈ ರೀತಿಯಾಗಿ ಇದನ್ನು ಮಾಡಲಿಕ್ಕೆ ಏನು ಹೆಚ್ಚು ಸಮಯ ಹಿಡಿಯೋದಿಲ್ಲ. ಈ ರೀತಿಯಾಗಿ ಮತ್ತೊಂದು ಲೆಕ್ಕವನ್ನು ಮಾಡಿ ನೀವು ಈ ರೀತಿಯಾಗಿ ಕೂಡ ಸಾಧಿಸ್ಬೋದು. ಇಷ್ಟೆಲ್ಲ ಅಂಶಗಳನ್ನು ನೀವು ಸಾಧಿಸಿದಾಗ 4 ಅಂಕ ನಿಮಗೆ ಸಿಗ್ತದೆ. ಇಷ್ಟೆಲ್ಲವನ್ನು ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ನೀವು ಕೊಟ್ಟಂತಹ ಅಂಶಗಳನ್ನು ಬರೆದು ಅದರಲ್ಲಿ ಇರುವಂತಹ AN SN ಸೂತ್ರಗಳನ್ನು ಬರೆದು ಅದರಲ್ಲಿ ಬೆಲೆಗಳನ್ನು ಹಾಕಲಿಕ್ಕೆ ಪ್ರಯತ್ನಿಸಿದರೆ 4ಕ್ಕೆ 2 ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. 4ಕ್ಕೆ 2 ಅಂಕಗಳು ಅಂದರೆ 100ಕ್ಕೆ 50 ಅಂಕಗಳನ್ನು ನೀವು ಈ ರೀತಿಯಾಗಿ ಸ್ಕೋರ್ ಮಾಡ್ಬೋದು. ಆದ್ದರಿಂದ ಗಣಿತ ಈ ಮಕ್ಕಳ ಯಾವುದೇ ಕಾರಣಕ್ಕೂ ಕಬ್ಬಿಣದ ಕಡಲೆ ಅಲ್ಲ. ಅದನ್ನು ನೀವು ತಲೆಯಿಂದ ತೆಗೆದು ಹಾಕಿಬಿಡಬೇಕು. ಗಣಿತ ಸುಲಭವಾದಂತಹ ವಿಷಯ, ತುಂಬ ಆಸಕ್ತಿಯುತವಾದಂತಹ ವಿಷಯ. ನಾವು ಆಸಕ್ತಿಯನ್ನು ತೆಗೆದುಕೊಂಡು ಇದನ್ನು ಬಿಡಿಸಿದ್ದೇ ಆದರೆ ಇದರಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಗಣಿತ ನಮಗೆ ತುಂಬ ಖುಷಿಯನ್ನು ಕೊಡುವಂತಹ ವಿಷಯ. ಆದ್ದರಿಂದ ತಮ್ಮ ತಲೆಯಲ್ಲಿ ಯಾವಾಗಲೂ ಗಣಿತ ಸುಲಭ ಅನ್ನುವಂತಹ ವಿಚಾರವನ್ನು ಮಾಡಬೇಕೇ ಹೊರತು ಗಣಿತ ತುಂಬ ಕಷ್ಟ ಅನ್ನುವಂತಹ ಋಣಾತ್ಮಕ ಮನೋಭಾವನೆಯನ್ನು ದಯವಿಟ್ಟು ನೀವೆಲ್ಲ ನಿಮ್ಮ ತಲೆಯಿಂದ ತೆಗೆದು ಹಾಕಿದರೆ ಗಣಿತದಲ್ಲಿ ನೀವು ಉತ್ತೀರ್ಣರಾಗುವುದು, ಹೆಚ್ಚಿನ ಅಂಕಗಳನ್ನು ಗಳಿಸುವುದು ತುಂಬ ಸುಲಭ ವಿದ್ಯಾರ್ಥಿಗಳೇ.